ಕ್ಷಮೆಯೇ ಶಕ್ತಿ. ಪ್ರತೀಕಾರಕ್ಕಿಂತ ಕ್ಷಮೆಯೇ ದೊಡ್ಡ ಗೆಲುವು. ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎರಡು ದಾರಿಗಳಿರುತ್ತವೆ. ಒಂದು ಪ್ರತೀಕಾರದ ದಾರಿ, ಇನ್ನೊಂದು ಕ್ಷಮೆಯ ದಾರಿ. ಪ್ರತೀಕಾರ ತಾತ್ಕಾಲಿಕ ಸಂತೋಷ ಕೊಡಬಹುದು, ಆದರೆ ಕ್ಷಮೆ ಜೀವನ ಪೂರ್ತಿ ನೆಮ್ಮದಿ ಕೊಡುತ್ತದೆ. ಇಂದು ನಾನು ಹೇಳಲಿರುವ ಕತೆ ಕ್ಷಮೆಯ ನಿಜವಾದ ಶಕ್ತಿಯನ್ನು ತಿಳಿಸುವ ಕತೆ. ಹಾಗಾದರೆ ಆರಂಭಿಸೋಣ. ಒಂದು ಸುಂದರ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಯುವಕ ವಾಸಿಸುತ್ತಿದ್ದ. ಅವನ ಜೀವನ ಸರಳವಾಗಿತ್ತು. ತಂದೆ, ತಾಯಿ ಮತ್ತು ಒಂದು ಚಿಕ್ಕ ಜಮೀನು ಅಷ್ಟೇ ಅವನ ಪ್ರಪಂಚ. ಆದರೆ ಒಂದು ದಿನ ಹಳ್ಳಿಯ ದೊಡ್ಡ ಜಮೀನ್ದಾರ ವಿಕ್ರಮ್ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅರ್ಜುನ್ನ ಜಮೀನನ್ನು ತನ್ನ ಹೆಸರಿಗೆ ಮಾಡಿಸಿಕೊಂಡ. ಅರ್ಜುನ್ನ ತಂದೆ ಆ ನೋವನ್ನು ತಾಳಲಾರದೆ ಕೆಲವೇ ತಿಂಗಳಲ್ಲಿ ಸಾವನ್ನಪ್ಪಿದರು. ಆ ದಿನ ಅರ್ಜುನ್ ಒಂದು ಪ್ರತಿಜ್ಞೆ ಮಾಡಿದ. ವಿಕ್ರಮ್ ನನ್ನಿಂದ ಎಲ್ಲವನ್ನೂ ಕಿತ್ತುಕೊಂಡಿದ್ದಾನೆ, ನಾನು ಅವನಿಂದ ಅವನ ಸಂತೋಷವನ್ನೇ ಕಿತ್ತುಕೊಳ್ಳುತ್ತೇನೆ ಎಂದು. ವರ್ಷಗಳು ಕಳೆದು ಹೋದವು. ಅರ್ಜುನ್ ಓದಿ ದೊಡ್ಡ ವಕೀಲನಾದ. ಅವನಿಗೆ ಈಗ ಹಣವೂ ಇತ್ತು, ಪ್ರಭಾವವೂ ಇತ್ತು. ಒಂದು ದಿನ ಅವನಿಗೆ ಒಂದು ಸುದ್ದಿ ಸಿಕ್ಕಿತು. ವಿಕ್ರಮ್ನ ಕಂಪನಿ ದೊಡ್ಡ ಸಾಲದಲ್ಲಿ ಸಿಲುಕಿತು. ಒಂದು ಕೇಸ್ ಸೋತರೆ ಅವನ ಸಂಪೂರ್ಣ ಆಸ್ತಿ ಹರಾಜಾಗುತ್ತಿತ್ತು. ಅರ್ಜುನ್ಗೆ ಇದೇ ಅವಕಾಶ. ಅವನು ಬಯಸಿದರೆ ವಿಕ್ರಮ್ನ ಬದುಕನ್ನೇ ಮುಗಿಸಬಹುದಿತ್ತು. ಕೋರ್ಟ್ ದಿನ ಬಂತು. ವಿಕ್ರಮ್ ವಯಸ್ಸಾಗಿದ್ದ, ಮುಖದಲ್ಲಿ ಭಯ ಸ್ಪಷ್ಟವಾಗಿತ್ತು. ಅವನ ಪಕ್ಕದಲ್ಲಿ ಅವನ ಹೆಂಡತಿ ಮತ್ತು ಚಿಕ್ಕ ಮೊಮ್ಮಗಳು ಕಣ್ಣೀರಿನಲ್ಲಿ ನಿಂತಿದ್ದರು. ಅರ್ಜುನ್ ಅವರನ್ನು ನೋಡಿದ. ಆ ಚಿಕ್ಕ ಹುಡುಗಿ ತನ್ನ ತಾತನ ಕೈ ಹಿಡಿದು ಕೇಳಿದಳು, ತಾತ, ನಾವು ಮನೆಗೆ ಹೋಗುತ್ತೇವಲ್ಲವೇ? ಆ ಪ್ರಶ್ನೆ ಅರ್ಜುನ್ನ ಹೃದಯವನ್ನು ತಟ್ಟಿತು. ಅವನಿಗೆ ತನ್ನ ಬಾಲ್ಯ ನೆನಪಾಯಿತು. ತನ್ನ ತಂದೆಯ ಕೈ ಹಿಡಿದು ಕೇಳಿದ ಅದೇ ಪ್ರಶ್ನೆ, ಅಪ್ಪ, ನಮ್ಮ ಜಮೀನು ಮತ್ತೆ ಸಿಗುತ್ತದಾ ಎಂದು. ತೀರ್ಪು ಹೇಳುವ ಕ್ಷಣ ಬಂದಿತು. ಎಲ್ಲರೂ ಅರ್ಜುನ್ ವಿಕ್ರಮ್ ವಿರುದ್ಧ ವಾದ ಮಾಡುತ್ತಾನೆ ಎಂದುಕೊಂಡರು. ಆದರೆ ಅರ್ಜುನ್ ಎದ್ದು ನಿಂತು ನ್ಯಾಯಾಧೀಶರಿಗೆ ಹೇಳಿದ, ಮಾನ್ಯರೇ, ಈ ಪ್ರಕರಣವನ್ನು ನಾನು ಹಿಂಪಡೆಯುತ್ತೇನೆ. ಇಡೀ ನ್ಯಾಯಾಲಯ ಮೌನವಾಗಿತ್ತು. ವಿಕ್ರಮ್ ನಂಬಲಾರದೆ ಅರ್ಜುನ್ ಹತ್ರ ನೋಡಿದ. ಕೋರ್ಟ್ ಹೊರಗೆ ವಿಕ್ರಮ್ ಕಣ್ಣೀರಿನಿಂದ ಕೇಳಿದ, ನಾನು ನಿನ್ನ ಜೀವನವನ್ನು ಹಾಳು ಮಾಡಿದೆ, ಆದರೂ ನನ್ನನ್ನು ಯಾಕೆ ಕ್ಷಮಿಸಿದೆ? ಅರ್ಜುನ್ ನಗುತ್ತಾ ಉತ್ತರಿಸಿದ, ನಿಮಗೆ ಶಿಕ್ಷೆ ಕೊಟ್ಟರೆ ನಾನು ಗೆಲ್ಲುತ್ತಿದ್ದೆ, ಆದರೆ ಕ್ಷಮಿಸುವ ಮೂಲಕ ನಾನು ನನ್ನ ಕೋಪವನ್ನು ಸೋಲಿಸಿದ್ದೇನೆ. ನಿಜವಾದ ಗೆಲುವು ಅದೇ. ಆ ಮಾತು ಕೇಳಿದ ವಿಕ್ರಮ್ ತಲೆ ತಗ್ಗಿಸಿದ. ಕೆಲ ದಿನಗಳ ನಂತರ ಅವನು ಅರ್ಜುನ್ನ ಜಮೀನನ್ನು ಕಾನೂನುಬದ್ಧವಾಗಿ ಹಿಂತಿರುಗಿಸಿದ. ಅಷ್ಟೇ ಅಲ್ಲ, ತಾನು ಮಾಡಿದ ತಪ್ಪಿಗೆ ಇಡೀ ಹಳ್ಳಿಯ ಮುಂದೆ ಕ್ಷಮೆಯಾಚಿಸಿದ. ಆ ದಿನ ಅರ್ಜುನ್ಗೆ ಅರ್ಥವಾಯಿತು, ಪ್ರತೀಕಾರದಿಂದ ಎದುರಾಳಿಯನ್ನು ಸೋಲಿಸಬಹುದು, ಆದರೆ ಕ್ಷಮೆಯಿಂದ ನಮ್ಮೊಳಗಿನ ಕೋಪವನ್ನೇ ಸೋಲಿಸಬಹುದು. ಅದೇ ಜೀವನದ ದೊಡ್ಡ ವಿಜಯ ಎಂದು. ಕಥೆಯ ನೀತಿ: ಕ್ಷಮಿಸುವುದು ದುರ್ಬಲ ಕೆಲಸವಲ್ಲ. ನಮ್ಮನ್ನು ನೋಯಿಸಿದವರನ್ನು ಕ್ಷಮಿಸುವಷ್ಟು ದೊಡ್ಡ ಹೃದಯವಿರುವವನೇ ನಿಜವಾದ ಬಲಶಾಲಿ. ಪ್ರತೀಕಾರ ಗಾಯವನ್ನು ಜೀವಂತವಾಗಿಡುತ್ತದೆ, ಕ್ಷಮೆ ಗಾಯವನ್ನು ಗುಣಪಡಿಸುತ್ತದೆ. ಆದ್ದರಿಂದ ಯಾರನ್ನಾದರೂ ಸೋಲಿಸುವ ಮೊದಲು ನಿಮ್ಮ ಕೋಪವನ್ನು ಸೋಲಿಸಿ, ಏಕೆಂದರೆ ಕೊನೆಯಲ್ಲಿ ಗೆಲ್ಲುವುದು ಕತ್ತಿಯಲ್ಲ, ಕ್ಷಮೆಯೇ. ಈ ಕತೆ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಜೀವನವನ್ನು ಬದಲಾಯಿಸುವ ಕಥೆಯೊಂದಿಗೆ. ಧನ್ಯವಾದಗಳು.